ಹಾಯ್ ಹಲೋ ನಮಸ್ತೆ. ನೀವು ತಮ್ನೈಲಲ್ಲಿ ನೋಡಿದಿರೋ ಹಾಗೆ ನಿಯರ್ಲಿ 2.76 ಲ್ಯಾಕ್ಸ್ ರುಪೀಸ್ ಹೋಯ್ತು. ಫಾರ್ ಫ್ಯೂ ಡೇಸ್ ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದೆ. ಸೊ ಯಾವ ರೀತಿ ಅದನ್ನು ರಿಕವರ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿ, ನಿಮಗೂ ಹೆಲ್ಪ್ ಆಗ್ಬೋದು. ಅಥವಾ ನಿಮ್ಮ ಕೊಲೀಗ್ಸ್ಗಳಿಗೆ, ನೀವು ಕೆಲಸ ಮಾಡುವಂಥ ಪ್ಲೇಸಲ್ಲಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಜೀವನದಲ್ಲಾಗಿರ್ಬೋದು. ಇವಾಗಿನ ಕಾಲದಲ್ಲಿ ಎಲ್ಲರೂ RTGS, ನೆಫ್ಟು, ಟ್ರಾನ್ಸ್ಫರ್ ಅನ್ನೋದನ್ನೇ ತುಂಬ ಉಪಯೋಗಿಸ್ತಾ ಇದ್ದಾರೆ ಬಿಕಾಸ್ ಆಫ್ ಕ್ಯಾಶ್ಲೆಸ್ ಇಂಡಿಯಾ. ಸೊ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಈ ವಿಡಿಯೋ ತುಂಬ ಉಪಯುಕ್ತ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಫುಲ್ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಶೇರ್ ಮಾಡಿ. ಓಕೆ, ಬನ್ನಿ ನನ್ನ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ಡ್ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಕಳ್ಕೊತಾ ಇದ್ದೆ? ನಾನು ಒಂದು ಕಡೆ ವರ್ಕ್ ಮಾಡ್ತೀನಿ ಅಲ್ಲಿ ಆ್ಯಸ್ ಎ ಅಕೌಂಟೆಂಟ್ ಆಗಿ. ಸೊ ಇನ್ನೊಬ್ಬರಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ನನ್ನ ಒಂದು 10 years ಎಕ್ಸ್ಪೀರಿಯನ್ಸಲ್ಲಿ ಇದು ಮೊದಲನೇ ಸಾರಿ ನನಗೆ ಈ ಥರ ಆಗಿರೋದು. ಸೊ ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ಇರುತ್ತೆ. ಇಯರ್ ಎಂಡ್ ಇತ್ತು, ಇದು ಬೇರೆ ಮಾರ್ಚ್ ತಿಂಗಳು ಇಯರ್ ಎಂಡ್ ಇತ್ತು. ಹಾಗೆಯೇ ಸೋ ಮಚ್ ಟೆನ್ಷನ್ಸ್, ಪರ್ಸ್ನಲ್ ಅದು ಇದು ಅಂತ ಹೇಳಿ ಏನಾದರೂ ಎಲ್ಲರೂ ಆಲ್ಮೋಸ್ಟ್ ಈ ಎಕ್ಸ್ಪೀರಿಯನ್ಸನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸು ವ್ಯವಹಾರ ಮಾಡೋರು ಅನುಭವಿಸಿರ್ತಾರೆ. ಅಥವಾ ಪರ್ಸ್ನಲ್ಲೇ ತಗೊಳ್ಳಿ, ಯಾರಿಗೋ ಕಳಿಸೋ ದುಡ್ಡು ಯಾರಿಗೋ ಹೋಗಿರುತ್ತೆ. ಸೊ ಅದನ್ನು ಯಾವ ರೀತಿ ರಿಕವರ್ ಮಾಡ್ಕೊಳ್ಬೇಕು, ಬ್ಯಾಂಕ್ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ. ನಾನು ಪ್ಯೂರ್ಲಿ ಬೇಸ್ಡ್ ಆನ್ ನೆಟ್ ಬ್ಯಾಂಕಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ UPI ಟ್ರಾನ್ಸಾಕ್ಷನ್ ಅನ್ಕೋಬೇಡಿ ಯಾರು. UPI ಟ್ರಾನ್ಸಾಕ್ಷನ್ ಅಲ್ಲ ನಾನು ಹೇಳ್ತಾ ಇರೋದು, ನಾನು ನೆಟ್ ಬ್ಯಾಂಕಿಂಗ್ ಹೇಳ್ತಾ ಇದ್ದೀನಿ. ಸಿಮಿಲರ್ ನೇಮ್ ಇರುತ್ತೆ. ಸೊ ಸಿಮಿಲರ್ ಅಕೌಂಟ್ ನಂಬರ್ ಅನ್ಕೊಂಡು ಮಿಸ್ಟೇಕ್ ಆಗಿ ಹೋಗಿರ್ಬೋದು. ಯಾವ ರೀತಿ ಹೋಗಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೋ ಮೆನಿ ಮಿಸ್ಟೇಕ್ಸ್. ಸೊ ಒಂದು ರೀತಿಯಲ್ಲಿ ಇವಾಗ A ಅನ್ನೋರಿಗೆ ಕಳಿಸ್ಬೇಕಾಗಿರುವಂಥ ಅಮೌಂಟು B ಅನ್ನೋರಿಗೆ ಹೋಯ್ತು ಅಂದ್ಕೊಳ್ಳಿ. ಸೊ ಯಾವ ರೀತಿ ಅದನ್ನು ರಿಕವರ್ ಮಾಡ್ಕೊಳ್ಬೇಕು, ಯಾಕೆ ಅದು ಹೋಯ್ತು ಅನ್ನೋಕ್ಕಿಂತ ಹೋಗಾದ್ಮೇಲೆ ಯಾವ ರೀತಿ ಆ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಬಿಕಾಸ್ ಸೋ ಮಚ್ ಇಂಪಾರ್ಟೆಂಟ್. ಅಂದರೆ ಟೆನ್ಷನ್ ಆಗಿ ಇನ್ನೂ ಬೇರೆ ಥರ ಮಿಸ್ಟೇಕ್ ಆಗೋಕ್ಕಿಂತ ಮುಂಚೆ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಐ ಆಮ್ ಹ್ಯಾಪಿ. ನಾವು ಆಲ್ಮೋಸ್ಟ್ 3 to 4 days ಆಯಿತು. ಸೊ ಅಮೌಂಟ್ ಬಂದಿದೆ. ಯಾವ ರೀತಿ ಬಂತು ಅನ್ನೋದನ್ನು ಹೇಳ್ತೀನಿ. ನನಗೆ ಹ್ಯೂಜ್ ಅಮೌಂಟ್ ಇದೆ ಆ್ಯಕ್ಚುಲಿ, 2.76 lakhs rupees ಅಂದರೆ. ತಕ್ಷಣ ಏನು ಮಾಡಿದೆ, ನಮ್ಮ ಬ್ಯಾಂಕಿಗೆ, ಅಂದರೆ ನಾನು ಯಾವ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡ್ತಿದ್ನಲ್ಲ ಆ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಫಸ್ಟ್ ವರ್ಬಲಿ ಕಾಲ್ ಮಾಡಿದೆ. ಮ್ಯಾನೇಜರ್ ನಂಬರ್ ಇತ್ತು. ಸೊ ನಂಬರ್ ಇಸ್ಕೊಂಡು ಕಾಲ್ ಮಾಡಿದೆ. ಸರ್ ಈ ಥರ ಆಗಿದೆ, ಟ್ರಾನ್ಸ್ಫರ್ ಹೋಯಿತು, ಇನ್ ಪ್ರೊಸೆಸ್ ಅಂತ ಇತ್ತು. ಅದು ಟ್ರಾನ್ಸ್ಫರ್ ಆಗಿ ನೆಫ್ಟ್ ಮಾಡಿರೋದು ನಾನು 2.76 lakhs. RTGS ಆಗಿದ್ರೆ ಇಮಿಡಿಯೇಟಾಗಿ ಹೋಗಿದ್ದು. ಆದರೆ ಅಮೌಂಟ್ ಕಟ್ ಆಗಿದೆ ನಮ್ಮ ಅಕೌಂಟಲ್ಲಿ, ನಮ್ಮ ಕಂಪನಿ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗಿದೆ. ಸೊ ಅವ್ರಿಗೆ ಹೋಯಿತು ಅಮೌಂಟ್. ಇಯರ್ಲಿ ಒಂದು 325ಗೆಲ್ಲ ಆಲ್ಮೋಸ್ಟು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಈ ಥರ ಮಿಸ್ಟೇಕ್ ಆಗಿರೋದು ಗೊತ್ತಾಗಿತ್ತು ನಮಗೆ. ಸಿಮಿಲರ್ ನೇಮ್ ಇತ್ತು, ನಾನು ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಟೈಮ್ ಆಯಿತು. ಸೊ ಮಿಸ್ಟೇಕ್ ಆಯಿತು. ಕಾಂಟ್ಯಾಕ್ಟ್ ಮಾಡಿದೆ ಬ್ಯಾಂಕಿಗೆ ತಕ್ಷಣ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ರೆಸ್ಪಾನ್ಸ್ ಕೊಟ್ಟಿದ್ದು ಯಾವ ರೀತಿ ಅಂದರೆ, ಓಕೆ ನೀನು ಆ ಡೀಟೇಲ್ಸ್ನ ಕಳಿಸು ಅಂತ. ಬಿಕಾಸ್ ಬ್ಯಾಂಕ್ ಇಲ್ಲಿ ಮೇಯ್ನ್ ನಮಗೆ ರೆಸ್ಪಾನ್ಸ್ ಮಾಡೋ ಇದಾಗಿರುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ರೋಲ್ ಬ್ಯಾಂಕ್ದಾಗಿರುತ್ತೆ. ಅದು ನಮ್ಮ ಬ್ಯಾಂಕ್ದಲ್ಲ ಅನ್ನೋದು ನನಗೆ ಆಮೇಲೆ ಗೊತ್ತಾಯ್ತು. ಯಾಕೆ ಅಂತ ಲಾಸ್ಟ್ವರೆಗೂ ನೋಡಿ ಹೇಳ್ತೀನಿ. ಸೊ ಏನಾಯಿತು ಅಂದರೆ, ನಮ್ಮ ಬ್ಯಾಂಕಿಗೆ ಫೋನ್ ಮಾಡಿ ನಾನೆಲ್ಲ ಡೀಟೇಲ್ಸ್ ಕೊಟ್ಟೆ. ಯಾರು, ಏನು, ಯಾವಾಗ ಟ್ರಾನ್ಸ್ಫರ್ ಮಾಡಿರೋದು, ಅವರೆಲ್ಲ ಏನು ಕೇಳ್ತಾರೆ ಅಂದರೆ ನೇಮ್ ಕೇಳ್ತಾರೆ, ಅಕೌಂಟ್ ನಂಬರು, RTGS ಅಂದರೆ ಡೀಟೇಲ್ಸ್, ನೆಫ್ಟ್ ಡೀಟೇಲ್ಸ್, UTR ನಂಬರು, ಟ್ರಾನ್ಸಾಕ್ಷನ್ ID, ಸೊ ಎಷ್ಟು ಅಮೌಂಟು, ಯಾವ ಬ್ಯಾಂಕು ಅಂತ ಕೇಳ್ತಾರೆ. ಅದನ್ನು ಒಂದು ಮೇಲ್ ಮಾಡು ಅಂತಲೂ ಹೇಳ್ಬೋದು, ಇಲ್ಲ ವರ್ಬಲಿ ನೀವು ಹೇಳಿದ್ರು ಅವ್ರು ಅಕ್ಸೆಪ್ಟ್, ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಮೇಲ್ ಮಾಡಿ ಅವ್ರಿಗೆ ತಲುಪಿಸ್ದೆ. ಸೊ ಅದಾದಮೇಲೆ ಅವರು ಅಲ್ಲಿ ಇನ್ ಪ್ರೊಸೆಸ್ ಅಂತ ಇತ್ತಲ್ವ, ನಮ್ಮ ಅಮೌಂಟ್ ಹೋಗಿರೋದು ಇನ್ ಪ್ರೊಸೆಸ್ ಅಂತ ಇತ್ತು ಇನ್ನು. ಸೊ ಅವ್ರು ಅಲ್ಲಿ ಹೋದಾಗ ಅವರು ಬ್ಯಾಂಕಲ್ಲಿ ಏನಂದರೆ ನೋಡಿದ್ದಾರೆ. ನೋಡಿಬಿಟ್ಟು ಅದರದ್ದು ಪ್ರೊಸೆಸ್ ಎಲ್ಲ ಅವ್ರಿಗೂ ಸೋ ಮಚ್ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲ ಚೇಂಜ್ ಆಗ್ತಾ ಇರ್ತಾರೆ, ಪ್ರೊಸೆಸ್ ಚೇಂಜ್ ಇರುತ್ತೆ, ಅಪ್ಡೇಟ್ ಆಗಿಸ್ತಾ ಇರ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ. ಸೊ ಅಲ್ಲೂ ಸ್ವಲ್ಪ ಟೈಮ್ ತೊಗೊಳ್ತು ನನಗೆ ಅವ್ರು ರೆಸ್ಪಾನ್ಸ್ ಮಾಡೋಕ್ಕೆ. ತಕ್ಷಣ ನಾನೇನು ಮಾಡಿದೆ ಅಂದರೆ, ಈ ರೀತಿ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡೇ ಇಲ್ಲ, ಯಾಕೆಂದರೆ ನೋಡೋಕೆ ಟೈಮ್ ಇರಲಿಲ್ಲ ನನಗೆ. ಸೊ ನಾನು ಅಂದ್ಕೊಂಡಿದ್ದೇನೆಂದರೆ, ಬೋತ್ ಪಾರ್ಟಿ ಬ್ಯಾಂಕ್ಗಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಕಂಪನಿ ಬ್ಯಾಂಕ್ ಅಕೌಂಟ್ಗೂ ಹಾಗೆ ನಾನು ಮಾಡಿರುವಂಥ ಬ್ಯಾಂಕ್ ಅಕೌಂಟ್ಗೂ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು. ಸೊ
ಆಪೋಸಿಟ್ ಬೆನಿಫಿಷಿಯರಿ ಅಂತ ಏನಂತೀವಿ, ಅವ್ರ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರದ್ದು ಬ್ಯಾಂಕ್ ನನಗೆ ನಿಯರ್ಲಿ ಒಂದು ಹತ್ರ ಇತ್ತು. ಆಕ್ಚುಲಿ ನನ್ನ ಪುಣ್ಯ ಅಂದ್ರೆ ಬ್ಯಾಂಕ್ ಹತ್ರ ಇತ್ತು. ಈ ಪ್ರೊಸೆಸ್ ಐ ಥಿಂಕ್ ಏನಾದರೂ 24 hours ಇದೆಯಾ ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಹಾಕ್ತೀನಿ. ಈ ವಿಡಿಯೋ ಆಲ್ಮೋಸ್ಟ್ ನಾನು ಇವತ್ತಿನ ದಿನನೇ ಅಮೌಂಟ್ ರಿಸೀವ್ ಮಾಡಿರೋದ್ರಿಂದ ಇವತ್ತಿನ ದಿನ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಈ ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ. ಸೊ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಬ್ಯಾಂಕಿಗೆ ಸೀದಾ ವಿಸಿಟೇ ಮಾಡಿದ್ದು. ನಾನು ಕಾಲ್ ಮಾಡ್ಲಿಕ್ಕೆ ನಂಬರ್ ಅದು ಇದು ಏನು ರೆಸ್ಪಾನ್ಸ್ ಮಾಡಲ್ಲ, ನಂಗೆ ಗೊತ್ತಿತ್ತು. ಸೊ ಕಾಂಟ್ಯಾಕ್ಟ್ ಅಲ್ಲಿ ಏನು ಇತ್ತು ಅಂತ ತಿಳ್ಕೊಂಡು ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋಗಿ ತಕ್ಷಣನೇ ಡೀಟೇಲ್ಸ್ ಎಲ್ಲ ಹೇಳಿದೆ. ನಾನೊಬ್ಬ ಅಕೌಂಟೆಂಟು, ಅಲ್ಲಿ ಈ ಥರ ಮಿಸ್ಟೇಕ್ ಆಗಿ ಈ ಥರ ಒಂದು ಬೆನಿಫಿಷಿಯರಿ ಹೋಗಿದೆ, ನಿಮ್ಮಲ್ಲೇ ಆ ಅಕೌಂಟ್ ಇರೋದು ಅಂತ. ಸೊ ಅವ್ರು ತಿಳ್ಕೊಂಡಿದ್ದೇನೆಂದ್ರೆ ಕಂಪನಿ ಮೂಲಕ ಅಂದ್ರೆ RTGS ಕೊಟ್ಟು ಬಂದಿರ್ತೀನಿ ಬ್ಯಾಂಕಿಗೆ, ಅವ್ರ ಮೂಲಕ ಬ್ಯಾಂಕ್ ಮ್ಯಾನೇಜರ್ ಮೂಲಕ ತಪ್ಪಾಗಿದೆ ಅಂತ ಅನ್ಕೊಂಡಿರ್ತಾರೆ. ನಾನು ಆಮೇಲೆ ಕ್ಲಿಯರ್ ಆಗಿ ಅವ್ರಿಗೆ ಹೇಳಿದೆ, ಇಲ್ಲ ನಾನು ಖುದ್ದು ನೆಫ್ಟ್ ಮಾಡಿರೋದು ನಮ್ಮ ಕಾರ್ಪೊರೇಟ್ ID ಮೂಲಕ ಅಂತ ಹೇಳಿದೆ. ಸೊ ಅವರು ಆಮೇಲೆ ಬೇರೆ ಬೇರೆ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ರು, ನೋಡಿ ಹೇಳ್ತೀನಿ. ಸೊ ಅವರು ತಕ್ಷಣ ಕೇಳಿದ್ದು ಒಂದೇ, ಯಾವ ಬ್ಯಾಂಕು ಮತ್ತೆ ಅಲ್ಲಿಂದ ನನಗೆ ಒಂದು ಮೇಲ್ ಬೇಕು ಬ್ಯಾಂಕ್ ಮ್ಯಾನೇಜರ್ ಇಂದ ಅಂತ. ಸೊ ಬ್ಯಾಂಕ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ, ಅವ್ರಿಗೆ ವಿಷಯ ಗೊತ್ತಿರೋದ್ರಿಂದ ನನಗೇನು 10 minutes ತಗೊಳ್ತು ಅಷ್ಟೇ ಅವ್ರ ಕಡೆಯಿಂದ ಮೇಲ್ ಮಾಡಿಸೋಕೆ. ತಕ್ಷಣ ಮೇಲ್ ಮಾಡಿಸ್ದೆ, ಈ ರೀತಿ ನಮ್ಮ ಒಬ್ರು ಕಸ್ಟಮರ್, ಅಂದ್ರೆ ಅವ್ರಿಗೆ ನಾನು ಕಸ್ಟಮರ್ ಆಗಿರೋದ್ರಿಂದ ಕಸ್ಟಮರ್ ಈ ತರ ಅಂತ ಹೇಳಿ ಒಂದು ಮೇಲ್ ಮಾಡಿದ. ಸೊ ಅಲ್ಲೇ ಕುತ್ಕೊಳ್ಳಿ ಅಂತ ಹೇಳಿದ್ರು 10 minutes. ನಾನು ಅಲ್ಲೇ ಕುತ್ಕೊಂಡಿದ್ದೆ ಅವ್ರ ಬ್ಯಾಂಕಲ್ಲೇ, ಬೆನಿಫಿಷಿಯರಿ ಬ್ಯಾಂಕಲ್ಲಿ. ಸೊ ಕುತ್ಕೊಂಡು ಒಂದು 10 ನಿಮಿಷ ಆದ್ಮೇಲೆ ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ತಗೊಂಡೆ. ಡೀಟೇಲ್ಸ್ ತಗೊಂಡು ನಿಯರ್ಲಿ ಒಂದು 15 minutes ಅನ್ನೋಷ್ಟರಲ್ಲಿ ನನಗೆ ಸೊಲ್ಯೂಷನ್ ಸಿಕ್ತು. SBI ಬ್ಯಾಂಕ್ ಅಂಡ್ ಬ್ಯಾಂಕ್ ಆಫ್ ಇಂಡಿಯಾ ಸೀರಿಯಸ್ಲಿ ಸರ್ವಿಸ್ ಅಲ್ಲಿ ತುಂಬಾ ಫಾಸ್ಟ್ ಇದಾರೆ ಅಂತಾನೆ ಹೇಳ್ಬೋದು. ಒಬ್ಬೊಬ್ರಿಗೆ ಗೊತ್ತಿದೆ ಅವ್ರವ್ರ ಪ್ರೊಸೆಸ್ ಅಲ್ಲಿ, ಅಥವಾ ಸಮ್ ಡೇಸ್ ಅಲ್ಲಿ ಅವರು ವರ್ಕ್ ಪ್ರೆಷರ್ ಹಂಗೆ ಅನ್ಸ್ಬೋದು ನಿಮ್ಗೆ. ನನಗೆ ಅನ್ಸಿದ್ದು, ನನ್ನ ಅಮೌಂಟ್ ಬಂತು ಅಂತ ನಾನು ಈ ವಿಷಯ ಹೇಳ್ತಾ ಇಲ್ಲ, ನಾನು ತುಂಬಾ ವರ್ಷಗಳಿಂದ SBI ಇದರಲ್ಲಿ ನೋಡಿದ್ದೇನೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಕೂಡ. ಸೊ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಕೂಡ ಹಾಗೆ ಅನ್ನಿಸ್ತು ನನಗೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಸೊ ಹೋಗಿ ಈ ತರ ಲೆಟರ್ ಕೊಟ್ರು ಒಂದು, ಲೈಕ್ ನಾವು ಲೀನ್ ಮಾಡಿದೀವಿ ಅಂತ. ಆ ಪದ ನನಗೆ ಫಸ್ಟ್ ಗೊತ್ತಿರ್ಲಿಲ್ಲ. ಅಲ್ಲೇ ಒಂದು 10 minutes ಕುತ್ಕೊಳ್ಳಿ ಅಂದ್ರು, ಅಲ್ಲಿ ಕುತ್ಕೊಂಡು ನೋಡ್ದೆ ನಾನು, ಲೀನ್ ಮಾಡಿದೀವಿ ಆ ಅಮೌಂಟ್ ನ. ಸೊ ಅಂತ ಹೇಳಿದ್ವಿ. ಏನಪ್ಪ ಲೀನ್ ಅಂದ್ರೆ ಅಂತ ನಾನು ಗೂಗಲ್ ಮಾಡಿ ನೋಡಿದೆ. ಲೀನ್ ಅಂದ್ರೆ ಏನು ಇಲ್ಲ, ಅಂದ್ರೆ ಬೋತ್ ಪಾರ್ಟಿ ಕಾಂಟ್ ಡ್ರಾ ದ ಅಮೌಂಟ್. ಸೊ ಅದು ಲೀನ್ ಮಾಡಿರ್ತಾರೆ, ಆ ಅಮೌಂಟ್ RBI ಗೈಡ್ಲೈನ್ಸ್ ಮೂಲಕನೇ ವಿಡ್ರಾ ಆಗೋದು ಇಲ್ಲ ಟ್ರಾನ್ಸ್ಫರ್ ಆಗೋದಾಗಿರುತ್ತೆ. ಸೊ ಆ ರೀತಿ ಲೀನ್ ಮಾಡಿದೀವಿ ಆ ಅಮೌಂಟ್ ನ ಅಂತ ಹೇಳಿದ್ರು. ಸೊ ಅಕೌಂಟ್ ಆಕ್ಚುಲಿ ಆ ಪಾರ್ಟಿದು NPS ಆಗಿತ್ತು, ಅಂದ್ರೆ ಅದು ಟೋಟಲಿ ಸ್ಟಾಪ್ ಮಾಡಿದ್ದಾರೆ, ಓಡಿ ಇತ್ತಂತೆ ಅವ್ರ ಅಕೌಂಟ್. ಸೊ ಅದೆಲ್ಲ ಆಯ್ತು. ಅವರು ನಮ್ಗೆ ಇಲ್ಲಿ ತರ ಲೀನ್ ಮಾಡಿದೀವಿ ಅಂತ ಹೇಳಿದಾಗ ಓಕೆ ಅದು ಇದು ಅಂತ ತಿಳ್ಕೊಂಡು ನಾವು ಹೋದ್ವಿ. ಸೊ ಈ ತರ ಆಯ್ತು ಅಂತ. ಸೊ ಅದ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಾನು, ಅದಕ್ಕೆ ಒಂದು ಬ್ಯಾಂಕ್ ಕಡೆಯಿಂದ ಆಗಿದೆ ಅಂತ ಮಿಸ್ಟೇಕ್, ಅವರು ಇಂಡೆಮ್ನಿಟಿ ಒಂದು ಪೇಪರ್ ಬೇಕು, ಇಂಡೆಮ್ನಿಟಿ ಬೇಕು ಅಂತ ಕೇಳಿದ್ರು. ಬ್ಯಾಂಕ್ ಕಡೆಯಿಂದ ಆದ್ರೆ ಮಿಸ್ಟೇಕ್ ಇಂಡೆಮ್ನಿಟಿ ಅಂತ ಹೇಳಿ ಏನೋ ಕೇಳ್ತಾರಂತೆ. ಬ್ಯಾಂಕ್ ಮ್ಯಾನೇಜರ್ ಅದನ್ನ ಈ ಬ್ಯಾಂಕಿಗೆ ಕಳಿಸ್ಬೇಕಾಗತ್ತೆ. ಸೊ ಅವರು ಕ್ಲಿಯರ್ ಆಗಿ ಬ್ಯಾಂಕ್ ಅವ್ರು ಹೇಳಿದ್ದೇನೆಂದ್ರೆ, ಇಲ್ಲ ಕಸ್ಟಮರ್ ಸೈಡ್ ಅವರು ನೆಫ್ಟ್ ಮಾಡಿರೋದ್ರಿಂದ ಇಂಡೆಮ್ನಿಟಿ ಅವ್ರ ಹತ್ರ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರು. ಸೊ ನಮ್ಮ ಹತ್ರ ಇಂಡೆಮ್ನಿಟಿ ಎಲ್ಲ ಅವ್ರು ಏನ್ ಕೇಳಿದ್ರು ಕೊಡೋ ಪರಿಸ್ಥಿತಿಯಲ್ಲಿ ಇದ್ದೆ ನಾನು. ಸೊ ತಕ್ಷಣ ಅವ್ರು ಇಂಡೆಮ್ನಿಟಿ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದು ಅಂದ್ರೆ, ಏನ್ ಕೇಳಿದ್ರೆ ಕೊಡ್ತೀನಿ, ಅದು ಯಾವ ರೀತಿ ಪ್ರೊಸೆಸ್ ಏನು ಅಂತ. ಆಮೇಲೆ ಅಲ್ಲಿದ್ದ ಮತ್ತೊಬ್ಬ ಕೊಲೀಗು, ಸೊ ನೀವು ಒಂದು ಲೆಟರ್ ಕೊಟ್ಬಿಡಿ ನನಗೆ, ಲೈಕ್ ಯಾವ ರೀತಿ ಅಂದ್ರೆ ಯಾವ ರೀತಿ ಮಿಸ್ಟೇಕ್ ಆಯ್ತು ಏನಾಯ್ತು ಅಂತ ಒಂದು ಪೂರ್ತಿ ಮ್ಯಾಟರ್ ಒಂದು ಕೊಡಿ ಅಂದ್ರು. ಲೆಟರ್ ಕೂಡ ಮಾಡಿ ಕೊಟ್ಟಾಯ್ತು. ಸೊ ಅವ್ರು ತಕ್ಷಣ ನೋಡಿ, ಓಕೆ ದಿಸ್ ಈಸ್ ಇನಫ್ ಫಾರ್ ಅಸ್ ಫಾರ್ ಎ ಮೂಮೆಂಟ್ ಅಂತ ಹೇಳಿದ್ರು. ಓಕೆ ಅದಾಯ್ತು. ಜೆನ್ಯೂನ್ ಇದು ರೀಸನ್ ಇತ್ತು ನನಗೆ. ಯಾಕೆಂದ್ರೆ ಅವ್ರ ಬೆನಿಫಿಷರಿ ನಾನು ಏನ್ ಮಾಡಿದ್ದೀನಲ್ಲ, ಅವರು ನಮ್ಮ ಪ್ರೀವಿಯಸ್ ವೆಂಡರ್ ಆಗಿದ್ದು. ಒಂದಿಷ್ಟು ಹೊತ್ತಾದ್ಮೇಲೆ ಓಕೆ ಯು ಕ್ಯಾನ್ ಲೀವ್ ನಾವು ಅಂತ ಹೇಳಿ, ಟುಮಾರೋ ಬನ್ನಿ ಅದು ಏನಿದೆ ನೋಡುವ ಅಂತ, ಏನು ಪ್ರೂಫ್ ಇರ್ಲಿಲ್ಲ ನನ್ನ ಹತ್ರ. ಸೊ ತಕ್ಷಣ ಏನ್ ಮಾಡಿದೆ, ಅವ್ರ ಮೇಲ್ ಐಡಿನೆಲ್ಲ ಕಲೆಕ್ಟ್ ಮಾಡಿ ಮೇಲ್ ಕೂಡ ಮಾಡಿದೆ ಬ್ಯಾಂಕಿಗೆ. ಸೊ ಒಂದು ಪ್ರೂಫ್ ಇರುತ್ತೆ ಅಂತ. ಮೇಲ್ಗೆ ಅವರು ರೆಸ್ಪಾನ್ಸ್ ಏನೂ ಮಾಡಿರ್ಲಿಲ್ಲ, ಬಟ್ ಸ್ಟಿಲ್ ಅವರು ಒಂದು ವರ್ಬಲ್ ಹೇಳಿದ್ರು. ಮತ್ತೆ ಮಾರನೇ ದಿನ ಅದೇ ಲೆಟರ್ ಕಾಪಿ ತಗೊಂಡೋಗಿ ಸಿಗ್ನೇಚರ್ ಹಾಕ್ಸ್ಕೊಂಡು ಬಂದಿದ್ವಿ. ಸೊ ಅದಾದ್ಮೇಲೆ 2 ದಿನ ಟೈಮ್ ತಗೊಳುತ್ತೆ. 2 ದಿನ ಟೈಮ್ ಆದ್ಮೇಲೆ
ಮೂರನೇ ದಿನ ಓಕೆ, ಅದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ, ಆರ್ ಬಿ ಐ ಗೈಡ್ಲೈನ್ಸ್ ಬಗ್ಗೆನೂ ಒಂದು ಸ್ವಲ್ಪ ಹೇಳಿದ್ರು. ಏನಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ನಾವು ಅಂದ್ರೆ ನಾನು ಮತ್ತೆ ಈಗ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ನಮ್ಮ ಕಂಪನಿ ಬ್ಯಾಂಕ್ ಆಗಿರುತ್ತೆ. ಬ್ಯಾಂಕ್ ಆಫ್ ಇಂಡಿಯಾ ನಾನು ಮಿಸ್ಟೇಕ್ ಮಾಡಿರೋದ್ರಿಂದ ಆ ಮಿಸ್ಟೇಕ್ ಅನ್ನ ಅವರು ತಿಳ್ಕೊಳ್ದೇನೆ ಯಾವುದೇ ಕಾರಣಕ್ಕೂ ನನಗೆ ಅಮೌಂಟ್ ಹಾಕಲ್ಲ ಅಂತ. ಅಂದ್ರೆ ಅವರು ಕಸ್ಟಮರ್ ಹೇಳೇ ಹೇಳ್ತಾರಂತೆ. ಈಗ ಅವ್ರಿಗೆ ಕಸ್ಟಮರ್ ನನ್ನ ವೆಂಡರ್ ಆಗಿರ್ತಾರೆ. ಸೊ ಆ ವೆಂಡರ್ಗೆ ಹೇಳಲೇಬೇಕು, ಈ ತರ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿದೆ, ಮಿಸ್ಟೇಕನ್ಲಿ ಬಂದಿದ್ಯಾ, ಈ ತರ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾ ನಿಮಗೆ ಅಂತ ಅವ್ರಿಗೆ ಕೇಳ್ತಾರೆ. ವಿತೌಟ್ ದಟ್ ದೇ ಕಾಂಟ್ ಟ್ರಾನ್ಸ್ಫರ್, ಇವನ್ ದೇ ಕಾಂಟ್ ವಿಡ್ರಾ ಆಲ್ಸೋ ಅಂತ. ಇಲ್ಲ ಒಬ್ರು ನಿಮ್ಗೆ ಅಡಚಣೆ ಮಾಡಿದ್ದಾರೆ, ಲೀನ್ ಮಾಡಿಟ್ಟಿದ್ದಾರೆ ಅಮೌಂಟ್, ಅದಕ್ಕೆ ನೀವು ಪ್ರೂಫ್ ಕೊಟ್ಬಿಟ್ಟು ನೀವು ಡ್ರಾ ಮಾಡ್ಕೋಬಹುದು, ಇಲ್ಲಾಂದ್ರೆ ನಾನ್ ಡ್ರಾ ಮಾಡ್ಕೋಬಹುದು ಅನ್ನೋ ತರ ಇತ್ತು ಆಪ್ಷನ್. ಸೊ ಹೋಪ್ಫುಲಿ ಅವರು ಇಲ್ಲ ಅವ್ರ ಅಕೌಂಟ್ ಎಲ್ಲ ಕ್ಲೋಸ್ ಆಗಿದೆ ಅನ್ನೋ ತರ ವಿಸಿಟ್ ಕೊಟ್ಬಿಟ್ಟು ಬ್ಯಾಂಕ್ ಅಲ್ಲಿ ಹೇಳಿ ಮಾಡಿದ್ರು. ಸೊ ಕೊನೆಗೆ ಅಮೌಂಟ್ ಬಂತು. ಸೊ ಇಷ್ಟು ಪ್ರೊಸೆಸ್ಸು ಇತ್ತು. ಸೋ ಮಚ್ ಟೆನ್ಷನ್ ಅಂದ್ರೆ ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ. ಆಕ್ಚುಲಿ ಬ್ಯಾಂಕಿಂಗ್ ಪ್ರೊಸೆಸ್ ಅಲ್ಲಿ ಒಂದಿಷ್ಟು ಟೈಮ್ ಅನ್ನೋದಿರುತ್ತೆ, ಆ ಟೈಮ್ ತಿಳ್ಕೊಳ್ಬೇಕು. ಆ ಟೈಮ್ ತಿಳ್ಕೊಂಡ ನನಗೆ ಗೊತ್ತಿರಬೇಕು 24 hours ಏನೋ ಟೈಮ್ ಇರುತ್ತೆ. ಒಂದು ಪಾಯಿಂಟ್ ಹೇಳ್ತೀನಿ ಫ್ರೆಂಡ್ಸ್, ಒಂದು ಪಾಯಿಂಟ್ ಏನಂದ್ರೆ ನಾವು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ, ಇನ್ ಕೇಸ್ ಏನಾದ್ರು ಅದು ನೆಫ್ಟ್ ಆಗಿದ್ದಕ್ಕೆ ನಾನು ಉಳ್ಕೊಂಡೆ. ಆರ್ ಟಿ ಜಿ ಎಸ್ ಏನಾದ್ರು ಆಗಿದ್ದಿದ್ರೆ ಸೀರಿಯಸ್ಲಿ ಅಮೌಂಟ್ ಇಫ್ ದೆ ಕ್ಯಾನ್ ಡ್ರಾ ಅನ್ನೋ ತರ ಇದ್ದಿದ್ರೆ, ಡ್ರಾ ಮಾಡೋ ತರ ಇದ್ದಿದ್ರೆ ಇಟ್ ವಿಲ್ ಬಿ ಬೇರೆನೆ ಪ್ರೊಸೆಸ್ ಇತ್ತು. ಅದಕ್ಕೆ ಡ್ರಾ ಮಾಡಾದ್ಮೇಲೆ ನಾನು ಫೈಟ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವ್ರು ಡ್ರಾ ಮಾಡೋ ಅಮೌಂಟ್ ಇನ್ನೊಂದು ಯಾವ್ದಕ್ಕೂ ಉಪಯೋಗಿಸ್ಕೊಂಡಿದ್ದಿದ್ರೆ ನಿಜವಾಗ್ಲೂ ಟೋಟಲಿ ಸಫರ್ ಆಗ್ತಾ ಇತ್ತು. ಸೊ ಯಾವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಅನ್ಸಿರೋ ಪ್ರಕಾರ ಆರ್ ಟಿ ಜಿ ಎಸ್ ಬೇಗ ಹೋಗುತ್ತೆ ನಿಜ. ದೆರ್ ಮೇ ಬಿ ಮೈನಸ್ ಪಾಯಿಂಟ್ ಅಂತಾರಲ್ಲ, ಸುಳ್ಳಲ್ಲ. ಆರ್ ಟಿ ಜಿ ಎಸ್ ತಕ್ಷಣ ಹೋಗುತ್ತೆ, ಮಿಸ್ಟೇಕ್ ಆದ್ರೂ ಅಷ್ಟೇನೆ, ಮಿಸ್ಟೇಕ್ ಆಗದೆ ಇದ್ರು ಅಷ್ಟೇನೆ. ಕೇಸ್ ನೆಫ್ಟ್ ಮಾಡಿದ್ದಕ್ಕೆ ನಾನು ಉಳ್ಕೊಂಡೆ. ಟೈಮ್ ಇತ್ತು ನನಗೆ. ಇಲ್ಲಿ 3 ಗಂಟೆಗೆ ಮಾಡಿದ್ರೆ 6:30 ಮೇಲೆ ಅವ್ರಿಗೆ ಅಮೌಂಟ್ ಹೋಗೋದು. ಬಟ್ ನಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗುತ್ತೆ. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆ ಪ್ರೊಸೆಸ್ ಏನಿರುತ್ತೆ, ಆ ಪ್ರೊಸೆಸ್ ಅಲ್ಲಿ ಅಮೌಂಟ್ ಉಳ್ಕೊಂಡಿರುತ್ತೆ. ಸೊ ನನ್ನ ಪುಣ್ಯ ನೆಫ್ಟ್ ಆಗಿತ್ತು ಅದು. ಸೊ ಫೈನಲಿ ಹ್ಯಾಪಿ ಮೂಮೆಂಟ್ ಏನಂದ್ರೆ ಅಮೌಂಟ್ ಬಂತು. ಇದನ್ನ ಶೇರ್ ಮಾಡ್ಕೊಳ್ಬೇಕು, ಯಾಕಂದ್ರೆ 4 ಜನಕ್ಕೆ ಉಪಯೋಗ ಆಗಲಿ ಈ ವಿಡಿಯೋ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋದಿಂದ ಚೂರು ತಕ್ಕ ಮಟ್ಟಿಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.